ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಏನಂದರೆ LBA ಪ್ರಶ್ನೋತ್ತರಗಳು 6ರಿಂದ 10ನೇ ತರಗತಿಯ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಿಂದ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ತರಗತಿಗಳು ಸ್ಟಾರ್ಟ್ ಆಗಿದ್ದು, ಸೊ ನಿನ್ನೆ ಒಂದು ಲೆಸನ್ ಮುಗಿದಿದೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ದ ರೇಂಬೋ ಅಂತಕ್ಕಂಥ ಪೋಯಮ್ ಕುರಿತು ನೋಡ್ತಾ ಹೋಗೋಣ. ಏನೆಲ್ಲ LBA ಕ್ವಶನ್ಸ್ ಆನ್ಸರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. GPST ಆಗಿರಲಿ, TET ಆಗಿರಲಿ, HST ಆಗಿರಲಿ ಅಥವಾ ಯಾವುದೇ ಒಂದು ಎಕ್ಸಾಮ್ ಇರಲಿ, ನಿಮಗೆ LBA ಪ್ರಶ್ನೋತ್ತರಗಳು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಸೊ ದ ರೇಂಬೋ ಅಂತಕ್ಕಂಥದ್ದು ಪೋಯಮ್ ಇದು. ಸೊ ಕ್ವಶನ್ ಆನ್ಸರ್ಸ್ನ ಸ್ಟಾರ್ಟ್ ಮಾಡೋಣ. ತುಂಬ ಜನ ಒಳ್ಳೆ ಒಂದು ರೆಸ್ಪಾನ್ಸ್ನ ತೋರಿಸಿದ್ದಾರೆ ವಿಡಿಯೋಗೆ, ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಅದೇ ರೀತಿ ತುಂಬ ಜನ ಏನು ಅಂತಂದರೆ ಕ್ಲಾಸ್ನ ಕಂಟಿನ್ಯೂ ಮಾಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀರಾ. ಖಂಡಿತವಾಗಲೂ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವತ್ತಿನ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಹೌ ಮೆನಿ ಕಲರ್ಸ್ ಡಸ್ ಅ ರೇಂಬೋ ಹ್ಯಾವ್ ಅಂತ ಇದೆ. ಇದು ತುಂಬ ಈಸಿ ಆದಂತಹ ಪ್ರಶ್ನೆ, ಆದರೂ ಆಪ್ಷನ್ಸ್ ನೋಡ್ತಾ ಹೋಗೋಣ. ಆಪ್ಷನ್ A 3 ಇದೆ, ಆಪ್ಷನ್ B 5, ಆಪ್ಷನ್ C 7, ಆಪ್ಷನ್ D 10 ಅಂತ ಇದೆ. ಸೊ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೂ ರೇಂಬೋ ಅಲ್ಲಿರ್ತಕ್ಕಂಥ ಕಲರ್ಸ್ ಎಷ್ಟಾಗಿರುತ್ತೆ ಅಂದರೆ 7 ಕಲರ್ಸ್ ಇರುತ್ತೆ ಅಂತ, ಹೌದಲ್ವಾ? ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ. ಹೌ ಡಸ್ ದ ಸ್ಪೀಕರ್ ಫೀಲ್ ಅಬೌಟ್ ದ ರೇಂಬೋ? ಏನು ಆ ಪೋಯಮಲ್ಲಿ ಸ್ಪೀಕರ್ ಇದ್ದಾರಲ್ವ, ಅವರು ರೇಂಬೋ ಬಗ್ಗೆ ಯಾವ ರೀತಿ ಫೀಲ್ನ ಹೇಳಿದ್ದಾರೆ ಅಂತ. ಸೊ ಸ್ಯಾಡ, ಹ್ಯಾಪಿ, ಆ್ಯಂಗ್ರಿ, ಸ್ಕೇರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ನಮ್ಮ ರೇಂಬೋ ಅನ್ನ ಏನು ಇಂಡಿಕೇಟ್ ಮಾಡುತ್ತೆ? ಯಾವಾಗಲೂ ರೇಂಬೋ ಬಂದ ತಕ್ಷಣ ಎಲ್ಲರೂ ಮಳೆ ಬಿಲ್ಲು ಬಂತು, ಕಾಮನ ಬಿಲ್ಲು ಬಂತು ಅಂತ ಹೊರಗಡೆ ಓಡಿ ಹೋಗಿ ಸಂತೋಷದಿಂದ ನೋಡ್ತೀವಲ್ವ. ಸೊ ಹಾಗಾಗಿ ಯಾವಾಗಲೂ ರೇಂಬೋ ಹ್ಯಾಪಿನ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ನೀವು ಪೋಯಮ್ ಓದಿಲ್ಲ ಅಂದರೂ ಕೂಡ ಆನ್ಸರ್ನ ಗೆಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವೇರ್ ಡಸ್ ದ ರೇಂಬೋ ಅಪಿಯರ್? ನೋಡಿ, ಕಾಮನ್ ಬಿಲ್ಲು ಎಲ್ಲಿ ಅಪಿಯರ್ ಆಗುತ್ತೆ ಅಂತ. ಇನ್ ದ ಫಾರೆಸ್ಟ್, ಇನ್ ದ ಸ್ಕೈ, ಇನ್ ದ ಓಷಿಯನ್, ಆನ್ ದ ಮೌಂಟೇನ್. ಸೊ ಮಳೆಬಿಲ್ಲು ಎಲ್ಲಿ ಅಪಿಯರ್ ಆಗುತ್ತೆ ಅಂದರೆ ಆನ್ ದ ಸ್ಕೈ. ಸೊ ಇದಕ್ಕೆ ಸರಿಯಾದ ಉತ್ತರ ಆನ್ ದ ಸ್ಕೈ ಆಗುತ್ತೆ. ಸೊ ಇದಕ್ಕೆ ಏನಂತಂದರೆ ಇದನ್ನು ಕೂಡ ಲೆಸನ್ ಓದದೇನೆ ಗೆಸ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಫೈಂಡ್ ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ದ ಸೀಸ್. ನೋಡಿ, ಸೀಸ್ ಅನ್ನೋ ರೈಮಿಂಗ್ ವರ್ಡ್ ಯಾವುದಾಗುತ್ತೆ ಕೆಳಗಡೆ? ಓಕೆನಾ, ಸೀಸ್ಗೆ ಸೀಸ್ ಇರ್ತಲ್ಲ, ಸಮುದ್ರಗಳು. ಇದಕ್ಕೆ ಏನು ಕೇಳಿದ್ದಾರೆ? ರೈಮಿಂಗ್ ವರ್ಡ್ ಕೇಳಿದ್ದಾರೆ. ದೀಸ್, ಟೀಮ್, ಥೀವ್, ಥ್ರೋ. ಸೊ ಸೀಸ್, ದೀಸ್ ಆಗುತ್ತೆ ಅಲ್ವಾ. ಸೊ ಈ ಮೂರು ರಾಂಗ್ ಆಗುತ್ತೆ, ಆರಾಮಾಗಿ ನೀವು ಎಲಿಮಿನೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವೆನ್ ಕ್ಯಾನ್ ಯು ಸಿ ದ ರೇಂಬೋ? ನಾವು ಯಾವಾಗ ರೇಂಬೋನ ನೋಡ್ತೀವಿ? ಆಪ್ಷನ್ A ಓನ್ಲಿ ಎಟ್ ನೈಟ್, ಆಪ್ಷನ್ B ಆಫ್ಟರ್ ಇಟ್ ರೇನ್ಸ್, ಆಪ್ಷನ್ C ಡ್ಯೂರಿಂಗ್ ಗೆಸ್ಟ್ ರೂಮ್, ಆಪ್ಷನ್ D ಇನ್ ದ ಮಾರ್ನಿಂಗ್. ನೋಡಿ, ಕಾಮನ ಬಿಲ್ಲು ರೇಂಬೋ ನಾವು ಯಾವಾಗ ನೋಡ್ತೀವಿ? ಆಫ್ಟರ್ ದ ರೇನ್ ನೋಡ್ತೀವಿ. ಮಳೆ ಬಂದು ನಿಂತು ಹೋದ್ಮೇಲೆ ಕಾಮನ್ ಬಿಲ್ಲು ಬೀಳುತ್ತೆ. ಓಕೆ, ದೆನ್ ನೆಕ್ಸ್ಟ್ ಡೂ ಆ್ಯಸ್ ಡೈರೆಕ್ಟೆಡ್. ನೋಡಿ, ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ನೋಡಿ, ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಕ್ವಶನ್ನಲ್ಲಿ ಅಂಡರ್ಲೈನ್ ಮಾಡಿದಂಥದ್ದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತ. ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್ಸ್. ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್ಸ್. ಸೊ ಬ್ರಿಡ್ಜಸ್ ಆ್ಯಂಡ್ ರಿವರ್ಸ್, ಬ್ರಿಡ್ಜಸ್ ಆ್ಯಂಡ್ ರಿವರ್ಸ್ ಈ ಎರಡೂ ಕೂಡ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತ ಅಂದರೆ ಸ್ನೇಹಿತರೆ, ಸೊ ಅಂಡರ್ಲೈನ್ ವರ್ಡ್ ಏನಾಗಿದೆ ಅಂತಂದರೆ ಇವು ನೌನ್ಸ್ ಆಗಿದೆ. ಓಕೆ, ಎಸ್, ನೌನ್ಸ್ ಆಗಿದೆ. ಬ್ರಿಡ್ಜಸ್, ರಿವರ್ಸ್ ಈ ಎರಡೂ ಕೂಡ ನೌನ್ಸ್ ಆಗಿರುತ್ತೆ. ಸೊ ಬನ್ನಿ 7th ಪ್ರಶ್ನೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆ್ಯನ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್.
ನೋಡಿ ಏನು ಪ್ರಿಪೊಸಿಷನ್ ಬರುತ್ತೆ ಅಂತ. ಓಕೆನಾ, ಯಾವ ಪ್ರಿಪೊಸಿಷನ್ ಬರುತ್ತೆ ಅಂತ ಪ್ರಶ್ನೆ ನೋಡೋಣ. ದೇರ್ ಆರ್ ಬ್ರಿಡ್ಜಸ್ ಡ್ಯಾಶ್ ದ ರಿವರ್ಸ್. ದೇರ್ ಆರ್ ಬ್ರಿಡ್ಜಸ್ ಡ್ಯಾಶ್ ದ ರಿವರ್. So this is the on. What is? This is the on. Okay, bridges on the rivers. This is what? On. Yes, on anta barutte. Elli barutte on? Fill in the blanks. Okay, ನದಿಯ ಮೇಲೆ ಬ್ರಿಡ್ಜಸ್ ಇರುತ್ತಲ್ವ, ಹಾಗಾಗಿ ಆನ್ ಅಂತ ಬರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋಣ. ಫೇಮ್ ಎ ಸೆಂಟೆನ್ಸ್ ಯೂಸಿಂಗ್ ದ ವರ್ಡ್ ಬೋಟ್. ಬೋಟ್ ಅನ್ನೋ ವರ್ಡ್ನ ಇಟ್ಕೊಂಡು ಸೆಂಟೆನ್ಸ್ ಸ್ವಂತ ವಾಕ್ಯದಲ್ಲಿ ಅಂತೀವಲ್ವ, ಸೊ ಆ ರೀತಿ ನಾವು ಮಾಡ್ಬೋದು. ದ ಬೋಟ್ ಸಾಯ್ಲ್ಡ್ ಅಕ್ರಾಸ್ ದ ರಿವರ್ ಅಂತ ಮಾಡ್ಬೋದು. ಸೊ ನೀವು ಯಾವುದೇ ಒಂದು ವರ್ಡ್ನ ಬೋಟ್ ಅಂತ ಇಟ್ಕೊಂಡು ಮಾಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ರೈಟ್ ದ ಆ್ಯಂಟೋನೇಮ್ ಆಫ್ ದ ಓವರ್. ನೋಡಿ, ಆ್ಯಂಟೋನೇಮ್. ಆ್ಯಂಟೋನೇಮ್ ಅಂದರೆ ಏನಾಗುತ್ತೆ? ಓಕೆ, ಆ್ಯಂಟೋನೇಮ್ ಅಂದರೆ ಏನಾಗುತ್ತೆ? ವಿರುದ್ಧ ಪದ ಆಗುತ್ತೆ. ಸೊ ಓವರ್ ಇದರ ವಿರುದ್ಧ ಪದ ಅಂಡರ್ ಆಗುತ್ತೆ ಸ್ನೇಹಿತರೆ. ಓಕೆ, ಅಂಡರ್. ಓವರ್ ಅಂದರೆ ಮೇಲೆ, ಸೊ ಅಂಡರ್ ಅಂದರೆ ಒಳಗೆ. ಈ ರೀತಿ ಪ್ರಶ್ನೆ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇದು 2-3 ಸೆಂಟೆನ್ಸ್ ಇದೆ, ಇದು ನಮ್ಗೆ ಬೇಕಾಗಲ್ಲ, ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡೋಣ. ದೆನ್ ಇಲ್ಲಿ 4 and 6 ಸೆಂಟೆನ್ಸ್ ಇದೆ, ಇದು ಕೂಡ ನಮ್ಗೆ ಬೇಕಾಗಿಲ್ಲ. ಅದಾದಮೇಲೆ ಬೋಟ್ಸ್ ಸಾಯಿಲ್ಡ್ ಅಂತ ಒಂದು ಶಾರ್ಟ್ ಪೋಯಮ್ ಕೊಟ್ಟಿದೆ, ಫಿಲ್ ದ ಬ್ಲಾಕ್ಸ್ ಮಾಡಬೇಕು, ಇದು ನಮ್ಗೆ ಬೇಕಾಗಿಲ್ಲ. ಸೊ ನಮಗೆ ಇವಾಗ ಬೇಕಾಗಿರೋದು ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಫಾಲೋ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಪ್ಯಾಸೇಜ್ನ ಓದಿ 1-2 ಪ್ರಶ್ನೆ ಇದೆ, ಅದಿಷ್ಟು ಮಾಡಿದ್ರೆ ಈ ಲೆಸನ್ ಮುಗಿದೋಗುತ್ತೆ. ಓಕೆ, ಸೊ ಕಂಟಿನ್ಯೂ ಕ್ಲಾಸ್ ಮಾಡ್ತಾ ಇದ್ದೀನಿ. ನಾನು ಹೇಳಿರೋ ಪ್ರಕಾರ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡ್ತಾ ಹೋಗಿ, ಅದ್ರ ಜೊತೆಗೆ ಹೈಪ್ ಮಾಡಿ ಏನು ಮಾಡಬೇಕು, ಪಾಯಿಂಟ್ಸ್ನ ಕೊಡಬೇಕು. ಓಕೆನಾ, ಇಷ್ಟು ಮಾಡಿದ್ರೆ ನನಗೆ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಬನ್ನಿ ಏನಿದೆ ಅಂತ ನೋಡ್ತಾ ಹೋಗೋಣ. ಪ್ಯಾಸೇಜ್ ಮತ್ತು ಪ್ರಶ್ನೆ ಹತ್ರ ಯಾವಾಗಲೂ ನಾನು ನಿಮಗೆ ಹೇಳ್ತಿರ್ತೀನಿ, ಏನಂದರೆ ಯಾವಾಗಲೂ ಪ್ರಶ್ನೆನ ಓದಿಟ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ ಪ್ಯಾಸೇಜ್ ಓದಲಿಕ್ಕೆ ಅಂತ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ, ಅದೇ ಟ್ರಿಕ್ನ ಉಪಯೋಗ ಮಾಡೋಣ ಈಗೂ ಕೂಡ. ವಾಟ್ ಈಸ್ ದ ರೇನ್ಬೋ ಕಂಪೇರ್ ಟು ಅಕಾರ್ಡಿಂಗ್ ಟು ಕ್ರಿಸ್ಟಿನಾ ರೊಸೆಟ್ಟಿ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಸೆಕೆಂಡ್ ಕ್ವಶನ್, ವಾಟ್ ವಾಸ್ ದ ದಮ್ ಆಫ್ ದ ಥೀಮ್ ಆಫ್ ದ ಪೋಯಮ್. ನೋಡಿ, ವಾಟ್ ವಾಸ್ ದ ಥೀಮ್ ಆಫ್ ದ ಪೋಯಮ್ ದ ರೇನ್ಬೋ ರಿಟರ್ನ್ ಬೈ ವಿಲಿಯಮ್ ವುಡ್ಸ್ವರ್ತ್. ಸೊ ಈ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇವಾಗ ನಾವು ಪ್ಯಾಸೇಜ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡೋಣ. ದ ರೇನ್ಬೋ ಪೋಯಮ್ ರಿಟರ್ನ್ ಬೈ ಕ್ರಿಸ್ಟಿನಾ ರೊಸೆಟ್ಟಿ. ಓಕೆ, compares a rainbow to a beautiful bridge and connecting the earth and the sky, a more beautiful structure than any man-made bridge. Okay, there is also a poem called The Rainbow by William Wordsworth, which explores similar themes of a nature, beauty and human connecting it. ನೋಡಿ, ಒಂದು ಬ್ಯೂಟಿಫುಲ್ ಆದಂತಹ ರೇನ್ಬೋ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಸೊ ರೇನ್ಬೋ ಅಂತಕ್ಕಂಥದ್ದು ಇಬ್ಬರು ಬರೆದಂಥದ್ದು, ಬುಕ್ಕಲ್ಲಿ ಇದ್ದಿದ್ದು ಯಾರು ಬರೆದಿದ್ದಾರೆ ಅಂದರೆ ಕ್ರಿಸ್ಟಿನಾ ರೊಸೆಟ್ಟಿ ಅವ್ರು ಬರೆದ್ರೆ, ಬಟ್ ವಿಲಿಯಮ್ ವುಡ್ಸ್ವರ್ತ್ ಕೂಡ ದ ರೇನ್ಬೋ ಅಂತ ಬರೆದಿದ್ದಾರೆ. ಇವರ ಒಂದು ಅರ್ಥದಲ್ಲಿ ರೇನ್ಬೋ ಅಂತಂದರೆ ಅವರು ನೇಚರ್ನ ಬ್ಯೂಟಿಗೆ, ಹ್ಯೂಮನ್ ಕನೆಕ್ಷನ್ಗೆ ಏನು ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ನ ಕೊಡ್ತಾರೆ. ಸೊ ಫಸ್ಟ್ ಕ್ವಶನ್ ಏನಾಗಿತ್ತು, ವಾಟ್ ಈಸ್ ದ ರೇನ್ಬೋ ಕಂಪೇರ್ ಟು ಅಕಾರ್ಡಿಂಗ್ ಟು ಕ್ರಿಸ್ಟಿನಾ. ನೋಡಿ, ಕ್ರಿಸ್ಟಿನಾ ಅವರು ಈ ರೇನ್ಬೋನ ಯಾವುದು ಕಂಪೇರ್ ಮಾಡಿದ್ದಾರೆ ಅಂದರೆ ಬ್ಯೂಟಿಫುಲ್ ಬ್ರಿಡ್ಜ್ ಅಲ್ವಾ, ಅ ಬ್ಯೂಟಿಫುಲ್ ಬ್ರಿಡ್ಜ್ ಆ್ಯಸ್ ಎ ಕನೆಕ್ಟಿಂಗ್ ದ ಅರ್ತ್ ಆ್ಯಂಡ್ ದ ಸ್ಕೈ ಆ್ಯಂಡ್ ಮೋರ್ ಬ್ಯೂಟಿಫುಲ್ ಸ್ಟ್ರಕ್ಚರ್ ದೆನ್ ಮ್ಯಾನ್ ಮೇಡ್ ಬ್ರಿಡ್ಜ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಒಂದು ರೇನ್ಬೋ ಏನಿದೆ ಅಲ್ವಾ, ಇದು ಎದಕ್ಕೆ ಕನೆಕ್ಟ್ ಮಾಡಿದ್ದಾರೆ ಅಂದರೆ ಅರ್ತ್ ಆ್ಯಂಡ್ ದ ಸ್ಕೈ ಆ್ಯಂಡ್ ಮೋರ್ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನಿದೆ, ದ ರೇನ್ಬೋ ವಿಲಿಯಮ್ ಶೇಕ್ಸ್ಪಿಯರ್ ಅವರ ಥೀಮಲ್ಲಿ ಏನಾಗಿತ್ತು ಅಂದರೆ ನೇಚರ್, ಬ್ಯೂಟಿ ಆ್ಯಂಡ್ ಹ್ಯೂಮನ್ ಕನೆಕ್ಷನ್ ಆಫ್ ಇಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಪ್ರಕೃತಿ ಮತ್ತು ಅದರ ಸೌಂದರ್ಯದ ಕುರಿತು ಕನೆಕ್ಷನ್ ಮಾಡಿದ್ದಾರೆ. ಪ್ರಕೃತಿಗೆ ಮತ್ತು ಮನುಷ್ಯನಲ್ಲಿರ್ತಕ್ಕಂತಹ ಕನೆಕ್ಷನ್ ಏನು ಅನ್ನೋದನ್ನು ಇಲ್ಲಿ ಈ ಒಂದು ಪ್ಯಾಸೇಜಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಎಸ್ಸೆ ಇದೆ ರೇನ್ಬೋ ಮತ್ತು ರಿವರ್ ಬಗ್ಗೆ, ಅದಾದಮೇಲೆ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ. ಈ ಲೆಸನ್ ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ, ಲೆಸನ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಏನಿದೆ ಅಂತ ಅಂದರೆ ನೆಕ್ಸ್ಟ್ ನಿಮಗೆ ಲೆಸನ್ ಇದೆ
ದ ಸ್ಕಾಲರ್ ಮದರ್ ಟಂಗ್ ಅಂತ ಇದೆ. ಓಕೆ, ದ ಸ್ಕಾಲರ್ಸ್ ಮದರ್ ಟಂಗ್ ಅಂತ ಇದೆ. ಸೊ ಇದು ನೆಕ್ಸ್ಟ್ ವಿಡಿಯೋಲಿ ನೋಡ್ತಾ ಹೋಗೋಣ ಏನೆಲ್ಲ ಕ್ವಶನ್ಸ್ ಇದೆ ಅಂತ. ಸ್ನೇಹಿತರೆ, LBA ಪ್ರಶ್ನೆ ಉತ್ತರಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ MCQs ಬರೋದು ಡೈರೆಕ್ಟ್ ಇಲ್ಲಿಂದನೇ ಕಾಪಿ ಪೇಸ್ಟ್ ಮಾಡಿಬಿಡ್ತಾರೆ, ಯಾರು ಕ್ವಶನ್ ತೆಕ್ಕೋತಾ ಕೂದಿರೋದಿಲ್ಲ. LBA ಪ್ರಶ್ನೆ ಉತ್ತರಗಳು ನೀವು ಸಲ TETಗೆ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದೆ. 6 to 10 ಆಲ್ ಇಂಗ್ಲೀಷ್ ಸಬ್ಜೆಕ್ಟ ಮುಗಿಸ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ಸಿಗುತ್ತೆ ಅಂತ ಮತ್ತೆ ನಿಮಗೆ ತಿಳಿಸ್ತಾ, ಯಾರೆಲ್ಲ ಈ ಒಂದು PDF ಬೇಕೋ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಜಾಯಿನ್ ಆಗಿ ಈ PDFನ ಪಡ್ಕೋಬೋದು ಸ್ನೇಹಿತರೆ. ಅದ್ರ ಜೊತೆಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.